ಅಲ್ಲೇ ಯೂಟ್ಯೂಬ್ ನೋಡಿ ಅಲ್ಲೇ ಪ್ರಾರ್ಥನೆ ಮಾಡಿದವರಿಗೆ ಎಷ್ಟೋ ಸೊಲ್ಯೂಷನ್ ಸಿಕ್ಕಿದ್ರು. ಅಲ್ಲಿ ಬರಬೇಕಾ ಇಲ್ಲ ಇಲ್ಲಿಗೆ ಬರಬೇಕಾ, ಯಾವುದು ಆದಿ ಸ್ಥಳ ಇದೆ? ಇವತ್ತು ನಾನು ಮಂಗಳೂರಿನಲ್ಲಿದ್ದೀನಿ. ಮಂಗಳೂರಿನಲ್ಲಿ ಉಪ್ಪಿನಕಾಯಿ, ಎಲೆ ಅಡಿಕೆ ಚಕ್ಕಿ ಅವರ ತಾಯಿ ಪ್ರೀತಿಯಿಂದ ಸಾಕು ತಾಯಿ ಬರಬೇಕು. ಈಗ ರಕ್ತೇಶ್ವರಿ ತಾಯಿಗೆ ಏನು ತೊಗೊಂಡು ಹೋಗ್ಬೇಕು, ಕೊರಗಜ್ಜ ಸ್ವಾಮಿಗೆ ಏನು ತೊಗೊಂಡು ಹೋಗ್ಬೇಕು? ಎಲ್ಲ ಕಡೆ ಇವತ್ತು ಕೊರಗಜ್ಜನ ಸಾನ್ನಿಧ್ಯಗಳಾಗಿದೆ. ಮನೆ ಮನೆಯಲ್ಲೂ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮಂಜೇಶ್. ಲಾಗಿನ್ ನ್ಯೂಸ್ಗೆ ಸ್ವಾಗತ. ಇವತ್ತು ನಾನು ಮಂಗಳೂರಿನಲ್ಲಿದ್ದೀನಿ. ಮಂಗಳೂರಿನಲ್ಲಿರುವಂತಹ ಕುತ್ತ ರಕ್ತೇಶ್ವರಿ ದೇವಿ ದೇವಸ್ಥಾನದಲ್ಲಿ ಇವತ್ತು ನಾನಿದ್ದೀವಿ. ಹಾಗೆ ಇಲ್ಲಿ ಕೊರಗಜ್ಜ ಹಾಗೂ ಗುಳಿಗ ಸ್ವಾಮಿಯ ದೇವಸ್ಥಾನದಲ್ಲಿ ಕೂಡ ನಾನು ಇವತ್ತಿದ್ದೀನಿ. ಈ ದೇವಸ್ಥಾನದ ಲೊಕೇಶನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೂಡ ಕೊಟ್ಟಿರ್ತೀನಿ. ಈ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮಗೆ ತೋರಿಸ್ತೇನೆ. ಇವತ್ತು ನಾವು ಮಂಗಳೂರಿನ ಶ್ರೀ ಕ್ಷೇತ್ರವಾದಂತಹ ರಕ್ತೇಶ್ವರಿ ದೇವಸ್ಥಾನದಲ್ಲಿದ್ದೀವಿ. ಇಲ್ಲೆಲ್ಲರಿಗೂ ಗೊತ್ತಿರುವ ಹಾಗೆ ಕೊರಗಜ್ಜ ದೇವರು ಹಾಗೂ ಗುಳಿಗ ದೇವರು ಇರುವುದು ಎಲ್ಲರಿಗೂ ಗೊತ್ತಿರೋದೆ. ಈ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನ ಒಂದ್ಸಲ ತಿಳ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಶ್ರೀಕಾಂತ್. ಸರ್, ಇವತ್ತು ನಾವು ಈ ಕ್ಷೇತ್ರಕ್ಕೆ ಬಂದಿದ್ದೀವಿ. ಮಂಗಳೂರಲ್ಲಿರೋ ರಕ್ತೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ಕೊರಗಜ್ಜ ಸ್ವಾಮಿ ಹಾಗೂ ಗುಳಿಗ ದೇವರನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ. ತುಂಬ ಖುಷಿ ಆಯಿತು, ಮನಸ್ಸಿಗೂ ಒಂಥರ ನೆಮ್ಮದಿ ಆಯಿತು. ಸರ್, ಈ ದೇವಸ್ಥಾನದ ವಿಶೇಷತೆಗಳು? ಅದೇ ಈ ಕ್ಷೇತ್ರದ ಮೂಲ ಇತಿಹಾಸವೇನೆಂದರೆ, ಈ ಕ್ಷೇತ್ರದಲ್ಲಿ ಪ್ರಧಾನವಾಗಿ ಆದಿ ರಕ್ತೇಶ್ವರಿ ಅಮ್ಮ ಆರೋಗ್ಯ ದೇವತೆಯಾಗಿ ಧನ್ವಂತರಿ ಮಾತೆಯಾಗಿ ಈ ಮಣ್ಣಿನಲ್ಲಿ ನಿಂತಿರುವಂಥದ್ದು. ಅಂದರೆ ರಕ್ತೇಶ್ವರಿ ತಾಯಿ ಈ ಮಣ್ಣಿಗೆ ಮತ್ತೆ ಕೊರಗಜ್ಜ ಬಂದಿರುವಂಥದ್ದು. ಕೊರಗಜ್ಜ ಯಾಕೆ ಬಂದಿರುವುದಂದರೆ, ಈ ಮಣ್ಣಿನಲ್ಲಿರುವ ರಕ್ತೇಶ್ವರಿಯ ಪಕ್ಕದಲ್ಲಿರುವ ಶಕ್ತಿಗಳಲ್ಲಿ ಬ್ರಹ್ಮರಿರ್ಬೋದು, ಸಪ್ತಮಾತೃಕೆಯರಂಥ ಶಕ್ತಿಗಳಿದೆ, 7 ಶ್ರೀಗಳಂತ ತುಳುವಿನಲ್ಲಿ ಹೇಳ್ತಾರೆ. ನಾಗಬ್ರಹ್ಮರ್ ಅಂತ ಕನ್ನಡದಲ್ಲಿ ಹೇಳುವಂಥದ್ದು, ತುಳುವಿನಲ್ಲಿ ಬೆರ್ಮೆರ್ ಅಂತ ಹೇಳುವ ಪ್ರಕಾರವಿದೆ. ಈ ಬೆರ್ಮರ್ ಅಂದರೆ ಅದು ಆದಿ ಮೂಲದ ಶಕ್ತಿ, ತುಳುನಾಡಿನ ಮೂಲ ಆರಾಧನೆ. ಈಗ ತುಳುನಾಡು ಅನ್ನೋದು ಏನು ಸೃಷ್ಟಿ ಆಯಿತು, ಆಗದಿಂದ ಮೊದಲು ಆರಾಧನೆ ಆದದ್ದು ಬೆರ್ಮರಿಗೆ. ಆ ಬೆರ್ಮರ್ ಆರಾಧನೆಯಿಂದ ಈ ಆ ದೈವಾರಾಧನೆ ಅನ್ನೋದು ಹುಟ್ಟಿಕೊಂಡಿರುವಂಥದ್ದು. ನಂತರ ಈಗ ತುಳುನಾಡಿನಲ್ಲಿ 1001 ದೈವಗಳಿದೆ, ಬೇರೆ ಬೇರೆ ದೈವಗಳಿದೆ. ಅದರಲ್ಲಿ ಕೊರಗಜ್ಜ ಅನ್ನೋದು ತುಂಬ ವಿಶೇಷವಾಗಿರುವಂಥ ಶಕ್ತಿ. ಅಂದರೆ ಭಕ್ತರು ಭಕ್ತಿಯಿಂದ ಕರೆದಾಗ ಒಂದು ಕಾಲು ಮುಂದೆ ಇಟ್ಟು ಭಕ್ತರಿದ್ದ ಜಾಗಕ್ಕೆ ಬಂದು ಅವರ ಕಷ್ಟಗಳನ್ನು ಪರಿಹಾರ ಮಾಡಿಕೊಡುವ ಕಲಿಯುಗದ ಕಾರಣಿಕದ ದೈವ ನಮ್ಮ ಕೊರಗಜ್ಜ. ತುಂಬ ಸರಳ ರೂಪದ ಮತ್ತು ತುಂಬ ಶಾಂತ ರೂಪದ ಶಕ್ತಿ, ನಗುಮುಖದ ದೈವ ಅಂತ ಹೇಳ್ಬೋದು. ಹಾಗೆ ಇವತ್ತು ಭಕ್ತರು ಜಗತ್ತಿನ ಮೂಲೆ ಮೂಲೆಯಿಂದ ಈ ಮಣ್ಣಿಗೆ ಬಂದು ಕೊರಗಜ್ಜನ ದರ್ಶನ ಪಡೆಯುತ್ತಿದ್ದಾರೆ. ಅವರ ಕಷ್ಟಗಳನ್ನು ದೇವರ ಹತ್ರ ಹೇಳಿಕೊಂಡು ಪರಿಹಾರವನ್ನು ಪಡ್ಕೊಳ್ತಿದ್ದಾರೆ. ಹಾಗೆ ಕೊರಗಜ್ಜ ಅನ್ನೋದು ಯಾವುದೇ ಸಿನಿಮಾಗಳಿಂದ ಇವತ್ತು ಫೇಮಸ್ ಆಗಿರೋದಲ್ಲ, ಅಥವಾ ಯಾವುದೇ ಸಿನಿಮಾಗಳಿಂದ ಜನರಿಗೆ ಗೊತ್ತಾಗಿರುವಂಥದ್ದಲ್ಲ. ಅದೇ ಕೊರಗಜ್ಜನ ಯಾಕೆ ಹುಡ್ಕೊಂಡು ಬರ್ತಿದ್ದಾರೆ ಅಂದರೆ, ಅದು ಬಾಯಿಂದ ಬಾಯಿಗೆ, ಅಂದರೆ ಆ ಸಾನ್ನಿಧ್ಯಕ್ಕೆ ಹೋದಾಗ ತಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಅಜ್ಜ ಕೈ ಹಿಡಿದು ನಡೆಸ್ತಾರೆ. ಅವರ ಎಂಥದ ಸಮಸ್ಯೆ ಇರ್ಬೋದು, ಚಿಕ್ಕ ಒಂದು ಕಾಲು ನೋವಿಂದ ಹಿಡಿದು 4th ಸ್ಟೇಜ್ 3rd ಸ್ಟೇಜ್ ಕ್ಯಾನ್ಸರ್ ಕೂಡ ಈ ಮಣ್ಣಿನಲ್ಲಿ ಅಜ್ಜ ಗುಣ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಏನು ಖರ್ಚು ಮಾಡಲಿಕ್ಕಿಲ್ಲ. ಇಲ್ಲಿ ಅಜ್ಜನಿಗೆ ಯಾವುದೇ ಯಜ್ಞ ಯಾಗಾದಿಗಳನ್ನು ಮಾಡಬೇಕಂತಿಲ್ಲ, ವಜ್ರ ವೈಡೂರ್ಯಗಳನ್ನು ಕೊಡಬೇಕಂತ ಯಾವುದೇ ಹರಕೆ ಹೇಳುವ ಕ್ರಮವೇ ಇಲ್ಲ. ಇಲ್ಲಿ ನಾವು ಅದು ಕೊಡಿ ಇದು ಕೊಡಿ, ನಿಮಗೆ ಅವರು ಮಾಟ ಮಾಡಿದ್ದಾರೆ, ಇವರು ಮಂತ್ರ ಮಾಡಿದ್ದಾರೆ, ಅದು ಅಂತ ಹೇಳುವ ಕ್ರಮಗಳಿಲ್ಲ. ಭಕ್ತರು ಭಕ್ತಿಯಿಂದ ಬಂದು ಅವರ ಸಮಸ್ಯೆಗಳನ್ನು ಇಲ್ಲಿ ಹೇಳಿಕೊಂಡಾಗ ಅದಕ್ಕೆ ಪರಿಹಾರ ಸಿಕ್ಕಿದ ಮೇಲೆ ಒಮ್ಮೆ ಬಂದು ಹೋಗ್ತೇವೆ ಅಂತ ಸಂಕಲ್ಪ ಮಾಡಿಕೊಂಡ್ರೆ ಆಯಿತು. ನಮ್ಮ ಅಂದ್ಕೊಂಡದ್ದಾದರೆ ಅಜ್ಜ ಇನ್ನೊಮ್ಮೆ ನಾವು ಬಂದು ಹೋಗ್ತೇವೆ ನಿಮ್ಮನ್ನು. ಯಾಕಂದರೆ ನಾನೊಂದು ನಿಮಗೆ ಕೆಲಸ ಮಾಡಿಕೊಟ್ರೆ ನೀವು ನನಗೊಂದು ಥ್ಯಾಂಕ್ಸ್ ಆದರೂ ಹೇಳಲ್ವ, ಅದೇ ರೀತಿ ಕೃತಜ್ಞತಾಪೂರ್ವಕವಾಗಿ ನಮ್ಮ ಕೆಲಸ ಆದಮೇಲೆ ಒಮ್ಮೆ ನಮಗೆ ಫ್ರೀ ಆದಾಗ ಒಮ್ಮೆ ಅಜ್ಜನನ್ನು ಬಂದು ನೋಡ್ಕೊಂಡು ಹೋದರೆ ಆಯಿತು ಅಷ್ಟೇ. ದೇವರಿಗೆ ಬರಬೇಕಾದ್ರೆ ಸರ್ ಏನೇನು ತರಬೇಕು? ಈಗ ರಕ್ತೇಶ್ವರಿ ತಾಯಿಗೆ ಏನು ತೊಗೊಂಡು ಹೋಗಬೇಕು, ಕೊರಗಜ್ಜ ಸ್ವಾಮಿಗೆ ಏನು ತೊಗೊಂಡು ಹೋಗಬೇಕು? ಹೌದು, ಹೇಗೆ ರಕ್ತೇಶ್ವರಿ ಅಂದರೆ ತಾಯಿ ದೇವಿ. ಅವರಿಗೆ ಅಂದರೆ ಇಲ್ಲಿ ಯಾವುದೇ ಹರಕೆಯ ಪಟ್ಟಿ ಇಲ್ಲ, ನೋಡ್ಬೋದು ನೀವು. ಯಾವುದೇ ಹೂವಿನ ಪೂಜೆ, ಕುಂಕುಮಾರ್ಚನೆ, ಯಾವುದೇ ರೀತಿ ಹರಕೆಯ ಪಟ್ಟಿಗಳಿಲ್ಲ. ಭಕ್ತರು ಭಕ್ತಿಯಿಂದ ಏನು ದೇವರ ತಾಯಿಗಾದರೆ ಹೂ ಇಡ್ತಾರೆ, ಮತ್ತು ಬೇರೆ ಬೇರೆ ಕಡೆ ಕೆಲವು ಮಡ್ಲಕ್ಕಿ ತುಂಬುವಂಥ ಕ್ರಮಗಳಿದೆ, ಅದನ್ನೆಲ್ಲ ಮಾಡ್ತಾರೆ. ತಾಯಿಗೆ ಎಷ್ಟು ಸೀರೆಗಳು ಭಕ್ತಿ ರೂಪದಲ್ಲಿ, ಅಂದರೆ ಅವರ ಕೆಲಸ ಆದದಕ್ಕೆ ಸೀರೆ ಇಡುವ ಕ್ರಮ ಮಾಡ್ತಾರೆ, ಮಡ್ಲಕ್ಕಿ ತುಂಬ್ತಾರೆ,
ಹೂವು ಹೊಂಬಾಳೆ ಅಂಥದ್ದೆಲ್ಲ ಕ್ರಮಗಳು. ಪಕ್ಕದಲ್ಲಿರುವ ಸಪ್ತಮಾತೃಕೆಯರು ಅಂದರೆ ನಾಗಬ್ರಹ್ಮರಂದರೆ ಅದು ಸಂತಾನಕ್ಕಿರುವ ಶಕ್ತಿ, ಸಂತಾನ ಮತ್ತು ಕಂಕಣ ಭಾಗ್ಯ ಕೊಡುವ ಶಕ್ತಿ ಅಂತಲೇ ಕರೆಯುವಂಥದ್ದು. 7 ಶ್ರೀಗಳು ನಾಗಬ್ರಹ್ಮದೇವರು. ಅವರಿಗೆ ಹೊಂಬಾಳೆ ಅನ್ನೋದು ತುಂಬ ಪ್ರಿಯವಾಗಿರುವಂಥದ್ದು. ಹಾಗಾಗಿ ಹೊಂಬಾಳೆ ಅವರಿಗೆ ಜಾಸ್ತಿಯಾಗಿ ಹರಕೆ ಕೊಡ್ತಾರೆ. ಅಂದರೆ ಈ ಮಕ್ಕಳಾಗದವರು, ಮದುವೆ ಆಗದವರು, ಈ ನಾಗದೋಷ, ಚರ್ಮವ್ಯಾಧಿ ಅಂತ ಬೇರೆ ಬೇರೆ ರೀತಿಯ ಗ್ರಾಚಾರ ದೋಷಗಳಿರುವುದು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಹೊಂಬಾಳೆ ಇಡ್ತೇವೆ ಅಂತ ಹರಕೆ ಹೇಳ್ಕೊಂಡ್ರೆ ಖಂಡಿತವಾಗಿ ಅವರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇನ್ನು ಕೊರಗಜ್ಜ ದೇವರಿಗೆ, ಕೊರಗಜ್ಜೆ ಹೇಗೆ ಅಂದರೆ ಕೊರಗಜ್ಜ ಗುಳಿಗ 2 ದೇವರಿಗೆ. ಕೊರಗಜ್ಜೆ ಮತ್ತು ಗುಳಿಗೆ ಇಲ್ಲಿ ಇಬ್ಬರು ಇದ್ದಾರೆ. ಗುಳಿಗಜ್ಜೆ ಅಮ್ಮನವರ ಬಂಟ. ಕೊರಗಜ್ಜೆ ಈ ಮಣ್ಣಿಗೆ ಬಂದು 7 ಸಿರಿಕ್ಲಿಂಗ್ ಕಾಪುನ ಸತ್ಯ ಸಾರ್ಲಪಟ್ಟದ ಉಳ್ಳಾಯನಾಗಿ ಈ ಮಣ್ಣಿನಲ್ಲಿ ನಿಂತಿರುವಂಥದ್ದು. ಸಪ್ತಮಾತೃಗೆ ರಕ್ಷಣೆಗೆ ಅಂತ ಅಜ್ಜ ಈ ಮಣ್ಣಿಗೆ ಬಂದು ಅವರೊಟ್ಟಿಗೆ ಅಮ್ಮನವರ ಸಾನ್ನಿಧ್ಯದಲ್ಲಿ ನಿಂತಿರುವಂಥದ್ದು. ಕೊರಗಜ್ಜೆ ಹೇಗೆ ಅಂದರೆ ತುಂಬ ಸರಳ ರೂಪದ ಶಕ್ತಿ. ಅವರಿಗೇನು ನಾವು ಮನೆಯಲ್ಲೂ ಆರಾಧನೆ ಮಾಡ್ಬೋದು, ಯಾರ ಮನೆಯಲ್ಲಿ. ಅವ್ರೇನು ಗುಡಿ ಕಟ್ಟಿ ಗೋಪುರ ಕಟ್ಟಿ ಆರಾಧನೆ ಮಾಡಬೇಕಂತಿಲ್ಲ. ಇವತ್ತಿಗೆ ಇಲ್ಲಿ ಎಷ್ಟು ನೋಡಿ ಜೀರ್ಣೋದ್ಧಾರ ಆಗ್ತಾಯಿದೆ, ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆಗಳು ಜೀರ್ಣೋದ್ಧಾರಗಳು ನಡೀತಾ. ಆದರೆ ಕೊರಗಜ್ಜನಿಗೆ ದೇವಸ್ಥಾನ ಕಟ್ಟುವ ಕ್ರಮ ಇಲ್ಲ. ಎಲ್ಲರೂ ಹುಡ್ಕೊಂಡು ಬರೋದು ಕೊರಗಜ್ಜನ ಆದರು. ಕೊರಗಜ್ಜನ ಭಕ್ತರು ಜಾಸ್ತಿಯಾಗಿ ಬಂದರು. ಆ ಭಕ್ತಿಯಿಂದ ಜನರು ಹಾಕಿದ ಹಣದಿಂದ ಇವತ್ತು ಕ್ಷೇತ್ರ ಪುನರ್ನಿರ್ಮಾಣ ಆಗ್ತಾ ಉಂಟು. ಅಷ್ಟು ದೊಡ್ಡ ಗರ್ಭಗುಡಿ ತಾಯಿಗೆ ನಿರ್ಮಾಣ ಆಗ್ತಿದೆ. ಪಕ್ಕದಲ್ಲಿ ಸಪ್ತಮಾತೃಕೆಯರು, ನಾಗಬ್ರಹ್ಮರು, ನಂದಿಗೋಣ ಎಲ್ಲ ಶಕ್ತಿಗಳಿಗೂ, ಪರಿವಾರ ಶಕ್ತಿಗಳಿಗೂ ಇವತ್ತು ಕ್ಷೇತ್ರ ಗುಡಿ ನಿರ್ಮಾಣ ಆಗ್ತಿದೆ. ಆದರೆ ಕೊರಗಜ್ಜನಿಗೆ ದೇವಸ್ಥಾನ ಕಟ್ಟುವ ಕ್ರಮ ಇಲ್ಲ. ಯಾಕಂದರೆ ಕೊರಗಜ್ಜ ಗರ್ಭಗುಡಿಯಲ್ಲಿ ಆರಾಧನಾಗುವ ಶಕ್ತಿ ಅಲ್ಲ, ತುಂಬ ಸರಳ ರೂಪದ ಶಕ್ತಿ. ಕೊರಗಜ್ಜನ ಕಟ್ಟೆ, ಮರಗಳ ನಡುವೆ ಕಟ್ಟೆಯಲ್ಲಿ ಆರಾಧನಾಗುವ ಶಕ್ತಿ ಕೊರಗಜ್ಜ. ಗುಳಿಗ ಕೂಡ ಹಾಗೆ. ಅದು 2 ಕೂಡ ಶಕ್ತಿಗಳು ಹೇಗೆಂದರೆ ಇಲ್ಲಿ ಅಮ್ಮ ನೋಡಿ ಅವರ ಪ್ರಧಾನ ಶಕ್ತಿ. ಅವರ ಸೂಚನೆಯ ಪ್ರಕಾರ ಇಲ್ಲಿ ಕೊರಗಜ್ಜ ಗುಳಿಗಜ್ಜ 2 ಕೆಲಸ ಮಾಡುವಂಥದ್ದು ದೈವಗಳು. ಆ ದೈವಗಳು ಹೇಗೆಂದರೆ ಅಮ್ಮನ 2 ಕಣ್ಣುಗಳಿದ್ದಾಗ ಈ ಮಣ್ಣಲ್ಲಿ. ಸೂಚನೆ ಅವರದ್ದು, ಕೆಲಸ ಇವರದ್ದು. ಅದಕ್ಕೆ ಹೋಗಿ ತಾಯಿ ಹತ್ರ ಮೊದಲು ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಸಪ್ತಮಾತೃಕೆಯರಿಗೆ ಹೋಗಿ ಅವರ ದರ್ಶನ ಪಡೆದು ಕೊನೆಗೆ ಕೊರಗಜ್ಜ ಗುಳಿಗಜ್ಜನ ಹತ್ರ ಬಂದು ಅವರ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಸಂಪೂರ್ಣವಾಗಿ ಅದಕ್ಕೆ ಪರಿಹಾರ ಸಿಗುತ್ತೆ. ಓಕೆ ಸರ್, ಈಗ ಮಂಗಳೂರಿಗೆ ಬರೋರು ಒಂದು ಡೌಟು ಸರ್. ಈಗ ಆದಿ ಸ್ಥಳ ಅಂತ ಹೇಳ್ತಾರೆ. ಮೊದಲು ಅಲ್ಲಿ ಬರಬೇಕಾ ಇಲ್ಲ ಇಲ್ಲಿಗೆ ಬರಬೇಕಾ? ಯಾವುದು ಆದಿ ಸ್ಥಳ ಇವೆರಡರಲ್ಲಿ? ಕೊರಗಜ್ಜನಿಗಂದರೆ ಈಗ ಮೂಲವಾಗಿ ಈಗ ಮೂಲ ಸಾನ್ನಿಧ್ಯ ಏನು ಅಜ್ಜನ ರಕ್ತೇಶ್ವರಮ್ಮನ ಸಾನ್ನಿಧ್ಯದಲ್ಲಿ ಅಜ್ಜ ಇಲ್ಲಿ ನಿಂತಿದ್ದಾರೆ. ಇದು ಅವರ ಪ್ರಧಾನ ಜಾಗ ಅಂತ ಹೇಳ್ತಾರೆ. ಆದಿ ಸ್ಥಳದ ಆದಿ ಪೀಠಗಳಿದೆ, ಪುನಃ 7 ಸ್ಥಳಗಳಿದೆ. ಅಂದ್ರೆ ಪೀಠ ಅಂತಂದ್ರೆ ಕೊರಗಜ್ಜ ದೇವರು ಕೂರ್ತಿದ್ದಂಥ ಜಾಗನ? ಕೊರಗಜ್ಜನಿಗೆ ಉಡುಗೊರೆಯಾಗಿ ಸಿಕ್ಕಿರುವ 7 ಆದಿ ಸ್ಥಳಗಳಿವೆ. ಅದು ಕೂಡ ಪ್ರಧಾನವಾಗಿರುವಂಥದ್ದು 7 ಆದಿ ಸ್ಥಳಗಳು. ಅಲ್ಲಿ ಕೂಡ 7 ಕೂಡ ಪ್ರಧಾನವಾಗಿರುವಂಥದ್ದೇ. ಅಂದರೆ ಅದು ಕೊರಗಜ್ಜನಿಗೆ ಆ ಕಾಲದಲ್ಲಿ ಅಜ್ಜನ ಪ್ರಾರ್ಥನೆಯಲ್ಲಿರುವ ಬರುವ ಕಥೆಗಳು. ಈಗ ಇಲ್ಲಿ ಅಜ್ಜ ಬಂದು ಹೇಗೆ ನಿಂತರು ಅದೇ ರೀತಿ ಕೊರಗಜ್ಜ ಈ ಮಣ್ಣನ್ನು ಆ ಕಾಲದಲ್ಲಿ ಉಳಿಸಿಕೊಟ್ಟದಕ್ಕೆ 7 ಪೀಠಗಳು 7 ಆದಿ ಸ್ಥಳಗಳು ಅವರಿಗೆ ಉಡುಗೊರೆಯಾಗಿ ಸಿಕ್ಕಿರುವಂಥದ್ದು. ಸರ್, ಕೊನೆಯದಾಗಿ ಸರ್, ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಖಂಡಿತ ಇಲ್ಲಿ ಭಕ್ತಿಯಿಂದ ಎಷ್ಟೋ ಮಂದಿ ನಂಬಿಕೊಂಡು ಬರ್ತಾರೆ ಅಜ್ಜನನ್ನು. ಎಷ್ಟೋ ಮಂದಿ ಯೂಟ್ಯೂಬಲ್ಲಿ ನೋಡ್ಕೊಂಡಿರ್ಬೋದು, ಅಥವಾ ಯಾರೋ ಅವರ ಪಕ್ಕದ ಮನೆಯವರು ಹೇಳಿದ್ದಾರೆ, ಯಾರ್ದೊಂದು ಸ್ಟೇಟಸ್ ನೋಡಿಕೊಂಡು ಏನೋ ಒಂದು ವಿಚಾರಕ್ಕೆ ಅವರ ಸಮಸ್ಯೆಗಳನ್ನು ಕೆಲವರು ಅಲ್ಲೇ ಯೂಟ್ಯೂಬ್ ನೋಡಿ ಅಲ್ಲೇ ಪ್ರಾರ್ಥನೆ ಮಾಡಿದವರಿಗೆ ಎಷ್ಟೋ ಸೊಲ್ಯೂಷನ್ ಸಿಕ್ಕಿದವರು ಇಲ್ಲಿ ಕಾಲ್ ಮಾಡಿ ಹೇಳ್ತಾರೆ. ಮತ್ತು ಇಲ್ಲಿ ವಿಶೇಷ ಪ್ರಾರ್ಥನೆ ಇದೆ. ಫ್ರೈಡೇ ಮತ್ತು ಸಂಡೇ ಈ ಸಾನ್ನಿಧ್ಯದಲ್ಲಿ ಬೆಳಿಗ್ಗೆ 7 ಪೂಜೆ ಹೊತ್ತಿಗೆ ಬಂದು ಅಥವಾ ಬೆಳಿಗ್ಗೆ ಬೇಗ ಬಂದು ಹೆಸರು ಕೊಟ್ಟರೆ ಪೂಜೆಯ ಮೊದಲು ಅವರಿಗೆ ವಿಶೇಷ ಪ್ರಾರ್ಥನೆ ಅಂತ ನಡೆಯುತ್ತೆ. ಅದಕ್ಕೂ ₹1 ತೊಗೊಳ್ಳೋದಿಲ್ಲ. ಇಲ್ಲಿ ಭಕ್ತಿಯಿಂದ ಆ ಪ್ರಾರ್ಥನೆಗೆ ಬಂದವರಿಗೆ ಯಾವುದೇ ಸಮಸ್ಯೆ ಇದ್ದರೂ ಆ ಹೊತ್ತಿನಲ್ಲಿ ಹೇಳಿಕೊಂಡ್ರೆ 3 ಕಡೆ, ಫಸ್ಟ್ ತಾಯಿ ಹತ್ರ, ಸೆಕೆಂಡ್ ಸಪ್ತಮಾತೃಕೆ ಇರುತ್ತೆ, ಕೊನೆಯದಾಗಿ ಕೊರಗಜ್ಜ ಗುಳಿಗಜ್ಜನ ಹತ್ರ ಪ್ರಾರ್ಥನೆಯನ್ನು ಸಲ್ಲಿಸಿ ಗಂಧಪ್ರಸಾದ, ಪೂಜೆಗಿಟ್ಟ ಗಂಧಪ್ರಸಾದವನ್ನು ಕೊಡ್ತಾರೆ. ಆ ಪ್ರಸಾದದಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಅವರಿಗೆ ಪರಿಹಾರ ಸಿಗುತ್ತೆ. ಅದು ವಿಶೇಷ ಪ್ರಾರ್ಥನೆ. ಅದು ಬಿಟ್ಟು ಬೇರೆ ದಿನಗಳಲ್ಲಿ ಅವರಾಗಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದು. ವಿಶೇಷ ಪ್ರಾರ್ಥನೆಗೆ ಬರಲಿಕ್ಕಿದ್ದರೆ ಫ್ರೈಡೇ ಮತ್ತು ಸಂಡೇ ಬೆಳಿಗ್ಗೆ ಬೇಗ ಬರಬೇಕು. 7 ಬಂದು ಅಥವಾ 7 ಗಂಟೆಗೆ ಮುಂಚಿತವಾಗಿ ಬಂದು ಹೆಸರು ಕೊಟ್ಟರೆ ಲೈನ್ ಪ್ರಕಾರವಾಗಿ ಕರೆಯುವಂಥದ್ದು. ಓಕೆ ಸರ್, ಈಗ ಹಲವಾರು ಕಡೆ ದೇವಸ್ಥಾನಗಳಿದೆ, ಕೊರಗಜ್ಜ ಸ್ವಾಮಿ ದೇವಸ್ಥಾನಗಳಿದೆ. ಆದರೆ ಅಲ್ಲಿಗೆ ಬರುವಂತಹ ಭಕ್ತಾದಿಗಳು ಡ್ರೆಸ್ ಸೆನ್ಸ್ ಅಂತಂದರೆ ಉಡುಪುಗಳು ಯಾವ ಥರ ಇರಬೇಕು? ಹೌದು, ಈಗ ಕೊರಗಜ್ಜನ ಸಾನ್ನಿಧ್ಯ ಹೇಗೆ ಅಂದರೆ ಈಗ ಮಂಗಳೂರಿಂದ ಹಿಡಿದು ಮೈಸೂರು, ಮುಂಬೈ, ಮಲಾಡ್, ಎಲ್ಲ ಕಡೆ ಇದೆ. ಹಾವೇರಿ, ಮೂಡಿಗೆರೆ, ಅವರೆಲ್ಲ ಭಕ್ತಿಯಿಂದ ಮಾಡಿಕೊಂಡಿರುವಂಥದ್ದು ಎಲ್ಲ ಕಡೆ ಮಾಡ್ಕೊಂಡಿದ್ದಾರೆ. ಈಗ ಈಶ್ವರನ ದೇವಸ್ಥಾನ ಎಲ್ಲ ಕಡೆ ಹೇಗಿದೆ, ಕದ್ರಿಯಲ್ಲೂ ಈಶ್ವರ ಇದ್ದಾನೆ, ಮಂಜುನಾಥ, ಧರ್ಮಸ್ಥಳದಲ್ಲೂ ಮಂಜುನಾಥ, ಎಲ್ಲ ಕಡೆ ಇದ್ದಾರೆ. ಅದೇ ರೀತಿ ಎಲ್ಲ ಕಡೆ ಇವತ್ತು ಕೊರಗಜ್ಜನ ಸಾನ್ನಿಧ್ಯಗಳಾಗಿದೆ. ಮನೆ ಮನೆಯಲ್ಲೂ ಕಟ್ಟೆ ಕಟ್ಟಿಕೊಂಡು ಪೀಠ ಕಟ್ಟಿಕೊಂಡು ಈಗ ಮೂರ್ತಿ ಪೂಜೆ ಕೂಡ ಸ್ಟಾರ್ಟ್ ಆಗಿದೆ. ಎಲ್ಲ ರೀತಿಯ ಆರಾಧನೆಗಳು ನಡೀತಾ ಉಂಟು. ಆದರೆ ಕೊರಗಜ್ಜ ಅನ್ನೋದು ತುಂಬ ಸರಳ ರೂಪದ ಶಕ್ತಿ. ಕೊರಗಜ್ಜನಿಗೆ ಒಂದು ಗಂಧ ಸಮೇತ ಇಲ್ಲ. ಅಂದರೆ ಬಬ್ಬು ಸ್ವಾಮಿಯ ಗಂಧವನ್ನು ಕೆಲವು ಕಡೆ ಕೊರಗಜ್ಜನಿಗೆ ಕರಿಗಂಧವಾಗಿ ಕೊಡುವ ಕ್ರಮವನ್ನು ಮಾಡಿದ್ದಾರೆ. ಬಿಟ್ಟರೆ ಇಲ್ಲಿ ಮೂಲ ಸಾನ್ನಿಧ್ಯದಲ್ಲಿ ಕುತ್ತಾರಿನಲ್ಲಿ ಕೊರಗಜ್ಜನಿಗೆ ಎಲ್ಲಿಯೂ ಗಂಧ ಕೊಡುವ ಕ್ರಮ ಇಲ್ಲ. ಕೊರಗಜ್ಜ ಹೇಗೆಂದರೆ ಅವರಿಗೆ ನಮ್ಮ ಮನೆಯಲ್ಲಿ ಆದ ಒಂದು ದಾಸವಾಳ ಹೂ ತಂದಿಟ್ಟರು ಕೊರಗಜ್ಜ ಸ್ವೀಕಾರ ಮಾಡ್ತಾರೆ. ಮತ್ತು ಕೊರಗಜ್ಜನಿಗೆ ವಿಶೇಷವಾಗಿ ಶೇಂದಿ ಇಡುವ ಕ್ರಮ ಉಂಟು. ಯಾಕೆಂದರೆ ಕೊರಗಜ್ಜ ಹುಟ್ಟಿದ್ದು ಕೊರಗ ಜನಾಂಗದಲ್ಲಿ ಆದರೂ 800 ವರ್ಷಗಳ ಹಿಂದಿನ ಕಥೆ ಅದು. ಆದರೆ ಅವರು ಹುಟ್ಟಿದ್ದು ವರವನ್ನು ಓಡಿ ಕೊರಕುಳಮೇರ ದಂಪತಿಗಳ ಮಗನಾಗಿ ವಾರದ 7ನೇ ದಿನ ಅಂದರೆ ಶನಿವಾರ ದಿನ ಹುಟ್ಟಿದ್ದು. ಕೊರಗ ಶನಿಯ ಎಂಬುದು ಅವರ ಮೂಲ ಹೆಸರು. ಆದಿವಾಸಿ ಜನಾಂಗದಲ್ಲಿ ಹುಟ್ಟಿದ ಕಪ್ಪು ರೂಪದ ಮಗು ಅದು. ಆ ಮಗು ನಂತರ ಹುಟ್ಟಿದ ಆ ಜನಾಂಗದಲ್ಲಿ ಆದರೂ ಕೊನೆಗೆ ಅವರ ಫ್ಯಾಮಿಲಿಯನ್ನವರು ಕಳ್ಕೊಂಡಾಗ ಆ ಮಗುವನ್ನು ಕೊಂಡೋಗಿ ರಕ್ಷಣೆ ಮಾಡಿ ಸಾಕಿದ್ದು ಭೈರಕ್ಕ ಬೇದಿದೆ ಎಂಬ
ಪೂಜಾರಿ ಹೆಂಗಸು, ಮತ್ತು ಕನ್ನಡದಲ್ಲಿ ಹೇಳುವುದು ಈಡಿಗರ್ ಅಂತ ಹೇಳ್ತಾರೆ. ಶೇಂದಿ ತೆಗೆಯುವುದವರ ಕುಲಕಸು. ಅದಕ್ಕೋಸ್ಕರ ಕೊರಗಜ್ಜನಿಗೆ ಅವರ ತಾಯಿ ಏನು ಪ್ರೀತಿಯಿಂದ ಒಂದು ತೆಂಗಿನ ಚಿಪ್ಪಲ್ಲಿ ಶೇಂದಿ ಕೊಡ್ತಿದ್ರಂತೆ, ಉಪ್ಪಿನಕಾಯಿ, ಎಲೆ ಅಡಿಕೆ, ಚಕ್ಕುಲಿ, ಅವರ ತಾಯಿ ಪ್ರೀತಿಯಿಂದ ಸಾಕು ತಾಯಿ ಏನು ಕೊಡ್ತಿದ್ರು ಅದನ್ನೇ ಅವರಿಗೆ ನೈವೇದ್ಯ ಆಗಿಡುವ ಕ್ರಮ ಆವತ್ತಿನಿಂದ ನಡ್ಕೊಂಡು ಬಂದಿದೆ. ಅದನ್ನೇ ಜನರು ಈಗ ಪಾಲಿಸ್ತಾ ಹೋಗಿದ್ದಾರೆ. ಹೌದು. ಈಗ ಕೆಲವು ಕಡೆ ಶೇಂದಿ ಸಿಗಲ್ಲ ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ಆಲ್ಕೋಹಾಲ್ಗಳನ್ನು ಇಡುವ ಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಜೊತೆ ಮಾತಾಡಿ ನನಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇಲ್ಲಿನ ಅಡ್ರೆಸ್ಸನ್ನು, ಇಲ್ಲಿನ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದೇ ಥರ ಕಾರ್ಯಕ್ರಮಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಿಮಗೆ ಅನಿಸಿದ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಮಂಜೇಶ್, ಲಾಗಿನ್ ನ್ಯೂಸ್.